ನಾರ್ತ್ ಕೊರಿಯಾ ಅಂತ ನಮಗೆ ನೆನಪಾಗೋದೇ ಕಿಮ್ ಜಾಂಗ್ ಉನ್ ಕಿರಿಯ ಸರ್ವಾಧಿಕಾರ ಹೇಗಿರುತ್ತದೆ ಎಂದು ಇವನ ನೋಡಿ ಕಲಿಬೇಕು. ಸ್ನೇಹಿತರೆ, ಉತ್ತರ ಕೊರಿಯಾದಲ್ಲಿ ಸ್ವಾತಂತ್ರ್ಯ ಬೇರೆನೇ ಇದೆ. ನಮ್ಮ ಇಂಡಿಯಾದಲ್ಲಿ ಸ್ವಾತಂತ್ರ್ಯ ಯಾವ ರೀತಿ ಇದೆ ಅಂದರೆ ನಮಗೆ ಬೇಕಾದ ರೀತಿಯಲ್ಲಿ ನಾವು ಬದುಕಬಹುದು. ಆದರೆ ಉತ್ತರ ಕೊರಿಯಾದಲ್ಲಿ ಹಾಗಲ್ಲ. ಆ ಸರ್ಕಾರ ಹೇಳಿರುವ ಕೆಲವೊಂದು ನಿಯಮಗಳನ್ನು ನಾವು ಪಾಲಿಸಬೇಕಾಗುತ್ತದೆ. ಇಲ್ಲವಾದರೆ ಆ ನಿಯಮನ ನಾವು ಪಾಲಿಸಲಿಲ್ಲ ಅಂದರೆ ಅಲ್ಲಿ ಕಠಿಣವಾದ ಶಿಕ್ಷಣ ವಿಧಿಸಲಾಗುತ್ತೆ ಅಂತ ಹೇಳ್ಬೋದು. 16 ವಯಸ್ಸು ಆದ ನಂತರ ಕೆಲಸ ಕೊಡುತ್ತಾರೆ ಅಂತ ಹೇಳ್ಬೋದು. ಬೇರೆ ಯಾವುದೇ ರೀತಿಯಲ್ಲಿ ಕೆಲಸ ಮಾಡುವ ಹಾಗಿಲ್ಲ. ಸರ್ಕಾರ ಹೇಳಿರುವ ಕೆಲಸನೇ ಮಾಡಬೇಕಾಗುತ್ತೆ. ಉತ್ತರ ಕೊರಿಯಾದಲ್ಲಿ ಕೊಡುವಂಥ ಕೆಲಸಗಳೇನು, ಅದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಯೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ SR Boy ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಿಮಗೆ ಗೊತ್ತಾ, ಉತ್ತರ ಕೊರಿಯಾದಲ್ಲಿರುವ ಟ್ರಾಫಿಕ್ ಪೊಲೀಸರು ಎಲ್ಲರೂ ಕೂಡ ಯಾರಾಗಿರ್ತಾರೆ ಅಂದರೆ ಮಹಿಳೆಯರು ಮಾತ್ರ ಆಗಿರ್ತಾರೆ. ಹಾಗಿದ್ರೆ ಆ ಮಹಿಳೆಯರನ್ನ ಯಾರು ಸೆಲೆಕ್ಟ್ ಮಾಡ್ತಾರೆ ಅಂದರೆ ಉತ್ತರ ಕೊರಿಯಾದ ಸರ್ವಾಧಿಕಾರಿಯಾದಂಥ ಕಿಮ್ ಜಾಂಗ್ ಉನ್. ಈ ಟ್ರಾಫಿಕ್ ಪೊಲೀಸ್ಗೆ ಸೆಲೆಕ್ಟ್ ಆಗಬೇಕಂದ್ರೆ ತುಂಬಾನೇ ಗೌರವಯುತ ಕೆಲಸ. ಈ ಕೆಲಸ ಮಾಡಬೇಕಂದ್ರೆ ಅವನು ಕೆಲವೊಂದು ರೂಲ್ಸ್ಗಳಿರುತ್ತೆ. ಆ ರೂಲ್ಸ್ಗಳೇನೆಂದರೆ ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹುಡುಗಿರು ಸಿಂಗಲ್ ಆಗಿರಬೇಕು, ನೋಡೋಕ್ಕೆ ಸುಂದರವಾಗಿರಬೇಕು, 5.7 ಅಡಿ ಎತ್ತರ ಇರಬೇಕು. ಇಷ್ಟೆಲ್ಲ ಕ್ವಾಲಿಟಿ ಇದ್ರೆ ಮಾತ್ರ ಕಿಮ್ ಜಾಂಗ್ ಉನ್ ಸೆಲೆಕ್ಟ್ ಮಾಡ್ತಾರೆ. ಇದರಲ್ಲಿ ಇನ್ನೊಂದು ವಿಚಿತ್ರವಾಗಿದೆ. ಈ ಟ್ರಾಫಿಕ್ ಪೊಲೀಸರು 26ನೇ ವಯಸ್ಸಿನಲ್ಲಿ ರಿಟೈರ್ಮೆಂಟ್ ಆಗುತ್ತಾರೆ. ಅಂದರೆ 16ನೇ ವಯಸ್ಸಿಗೆ ಸೆಲೆಕ್ಟ್ ಆದರೆ 26ನೇ ವಯಸ್ಸಿಗೆ ಏನಾಗುತ್ತಾರೆ, ರಿಟೈರ್ಮೆಂಟ್ ಅಂದರೆ 10 ವರ್ಷ ಮಾತ್ರ ಇವರು ಕೆಲಸ ಮಾಡಬೇಕಾಗುತ್ತೆ. ಇಂತಹ ಸುಂದರವಾದ ಹುಡುಗಿಯರು ಟ್ರಾಫಿಕ್ ಸಿಗ್ನಲಲ್ಲಿ ನಿಂತರೆ ಯಾರೂ ಕೂಡ ಸಿಗ್ನಲ್ ಜಂಪ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹೇರ್ ಡ್ರೆಸ್ಸರ್ ಕೆಲಸ. ಇಲ್ಲಿ ಉತ್ತರ ಕೊರಿಯಾದಲ್ಲಿ ಹೇರ್ ಡ್ರೆಸ್ಸರ್ ಕೆಲಸ ಅಂದರೆ ತುಂಬಾನೇ ಈಸಿಯೆಸ್ಟ್ ಕೆಲಸ ಆಗಿರುತ್ತೆ. ಯಾಕಂದ್ರೆ ಇಲ್ಲಿ ನನಗೆ ಆ ಹೇರ್ ಸ್ಟೈಲ್ ಬೇಕು, ಈ ಹೇರ್ ಸ್ಟೈಲ್ ಬೇಕಂತ ಇಲ್ಲಿ ಹೇಳುವ ಹಾಗಿಲ್ಲ. ಸರ್ಕಾರ ಕೊಟ್ಟಿರುವಂಥ ಹೇರ್ ಸ್ಟೈಲ್ಗಳನ್ನೇ ನೀವು ಅಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಿಮಗೆ 28 ಹೇರ್ ಸ್ಟೈಲ್ಗಳು ಮಾತ್ರ ನಿಮಗೆ ಮಾಡ್ಕೊಳ್ಬೇಕಾಗುತ್ತೆ. ಅದರಲ್ಲಿ 18 ಹುಡುಗಿಯರಿಗೆ ಮತ್ತು 10 ಹುಡುಗರಿಗೆ. ಇದನ್ನು ಬಿಟ್ಟು ಬೇರೆ ಏನಾದರೂ ನೀವು ಹೇರ್ ಸ್ಟೈಲ್ನ ಮಾಡ್ಕೊಳ್ಳೋಕ್ಕೆ ಹೋದರೆ ಅಲ್ಲಿ ಕಾನೂನವಾಗಿ ಅದು ಅಪರಾಧವಾಗುತ್ತೆ. ನಿಮಗೆ ಏನಾದರೂ ಆ ಹೇರ್ ಸ್ಟೈಲ್ನ ಬಿಟ್ಟು ಬೇರೆ ಹೇರ್ ಸ್ಟೈಲ್ನ ಮಾಡಿಕೊಂಡ್ರೆ ನಿಮಗೆ ಕಠಿಣವಾದ ಶಿಕ್ಷೆ ವಿಧಿಸಲಾಗುತ್ತದೆ. ಇಲ್ಲಿ ಕಿಮ್ ಜಾಂಗ್ ಉನ್ನ ಹೇರ್ ಸ್ಟೈಲ್ನ ಯಾರೂ ಕೂಡ ಕಾಪಿ ಮಾಡೋ ಹಾಗಿಲ್ಲ. ಒಂದು ವೇಳೆ ಏನಾದರೂ ಅವರ ಹೇರ್ ಸ್ಟೈಲ್ನ ಕಾಪಿ ಮಾಡಿದರೆ ಅವರ ಕತೆ ಮುಗೀತು ಅಂತಾನೆ ಅರ್ಥ. ಇಲ್ಲಿ ಇನ್ನೊಂದು ಕೆಲಸವಿದೆ, ಅದು ಫ್ಯಾಷನ್ ಪೊಲೀಸ್. ಅವರ ಕೆಲಸ ಏನಂದ್ರೆ ಅದು ಕೂಡ ಮಹಿಳೆಯರೇ ಮಾಡೋದು. ಅವರ ಕೆಲಸ ಏನಂದ್ರೆ ಫ್ಯಾಷನ್ ಪೊಲೀಸ್ ಅವರ ಕೆಲಸ ಏನಂದ್ರೆ ಅಲ್ಲಿ ಇರುವಂತ ಸರ್ಕಾರದ ನಿಯಮಗಳ ಪ್ರಕಾರ ಯಾರಾದರೂ ಹೇರ್ ಸ್ಟೈಲ್ ಆಗಿರ್ಬೋದು, ಅವರ ಡ್ರೆಸ್ಸಿಂಗ್ ಆಗಿರ್ಬೋದು, ಏನಾದರೂ ಅದರಲ್ಲಿ ಬದಲಾವಣೆ ಏನಾದರೂ ಕಂಡ್ರೆ ಅಂಥವರಿಗೆ ಡೈರೆಕ್ಟ್ ಆಗಿ ಅವರು ಏನು ಮಾಡ್ತಾರೆ, ಶಿಕ್ಷಣ ವಿಧಿಸಲಾಗುತ್ತೆ ಅಂತ ಹೇಳ್ಬೋದು. ಶಾಲಾ ದಿನಗಳಿಂದಲೂ ನಟ ಜಾಕಿ ಚಾನ್ ಅವರ ದೊಡ್ಡ ಅಭಿಮಾನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.